ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಪಟಾಪಟ್ ಅಂತ ನೋಡೋಣ. ಜಸ್ಟ್ ಫೈನಲಿ 108 ಆಂಬ್ಯುಲೆನ್ಸ್ ಸೇವೆಗೆ ಮತ್ತಷ್ಟು ಬಲ ತರಲು ನೂತನ ಆರೋಗ್ಯ ಸಚಿವ ಯುಟಿ ಖಾದರ್ ಆಲೋಚಿಸಿದ್ದಾರೆ. ಆಂಬ್ಯುಲೆನ್ಸ್ ಸೇವೆಯ ಈಗಿರುವ 20 ನಿಮಿಷ ಗೋಲ್ಡನ್ ಅವರನ್ನ 13 ನಿಮಿಷಕ್ಕೆ ತರಲು ಆಲೋಚಿಸಲಾಗಿದೆ. 8 ವರ್ಷಗಳಿಂದ ನಾನಾ ಕಾರಣಗಳಿಂದ ಸ್ಥಗಿತಗೊಂಡಿದ್ದ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನ ಮತ್ತೆ ಪರಿಚಯಿಸಲು ಖಾದರ್ ಮುಂದಾಗಿದ್ದಾರೆ. ಮತ್ತು ಬೈಕ್ ಆಂಬ್ಯುಲೆನ್ಸ್ ಅನ್ನು ಅದನ್ನು ಸ್ಟಾರ್ಟ್ ಮಾಡಿದ ಫಸ್ಟ್ ರಾಜ್ಯದಲ್ಲಿ. ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ, ನಮ್ಮ ರಾಜ್ಯ ಬಿಟ್ಟು ಆದಷ್ಟು ಬೇಗನೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮತ್ತೆ ನಾವು ಬೈಕ್ ಆಂಬ್ಯುಲೆನ್ಸ್ ಚಾಲನೆ ತರಲಿಕ್ಕೆ ನಾವು ಸೂಚನೆ ಕೊಡ್ತೇನೆ. ಅದು ಇವತ್ತು ಸೂಚನೆ ಕೊಟ್ಟು ಚರ್ಚೆ ಮಾಡಿ ಅದರಲ್ಲಿ ಟೈಮ್ ತಗೊಳ್ತದೆ. ಬಳೆಪೇಟೆಯ ಸರ್ಕಾರಿ ಶಾಲೆಯ ಪ್ರವೇಶ ದ್ವಾರವೀಗ ಕಸದ ತಾಣವಾಗಿ ಮಾರ್ಪಟ್ಟಿದೆ. ಶಾಲೆಯ ಮುಖ್ಯ ದ್ವಾರದ ಮುಂಭಾಗದಲ್ಲೇ ಕಸ ತಂದು ಸುರಿಯುತ್ತಿದ್ದಾರೆ. ತೀವ್ರ ದುರ್ವಾಸನೆ ಹಬ್ಬಿದ್ದು ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡೇ ಶಾಲೆಗೆ ಬರ್ತಿದ್ದಾರೆ. ಕಸದಿಂದಾಗಿ ಸೊಳ್ಳೆ ನೊಣಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳೋ ಆತಂಕ ಹೆಚ್ಚಾಗಿದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಮಾತು ಕೇಳಿದೀವಿ. ಆದ್ರೆ ಈ ಶಾಲೆಗೆ ಬರಬೇಕು ಅಂತಂದ್ರೆ ಕೈ ಮುಗಿದು ಬರೋ ಹಾಗೇನಿಲ್ಲ. ಎಲ್ಲರೂ ಕೂಡ ಬಾಯಿ ಮೂಗುವನ್ನ ಮುಚ್ಚಿಕೊಂಡು ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಬಳೆಪೇಟೆಯಲ್ಲಿ ಇರ್ತಕ್ಕಂತಹ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು, ಶಾಲೆಯ ಮುಂಭಾಗದ ಗೇಟ್ ಮುಂದೆನೆ ಈ ರೀತಿಯಾದಂತಹ ಒಂದು ರಾಶಿ ಕಸವನ್ನ ಹಾಕಿದ್ದಾರೆ. ಇಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಈ ರೀತಿಯಾದಂತಹ ಆರೋಪಗಳು ಕೂಡ ಕೇಳಿ ಬರ್ತದೆ. ನೋಡ್ಬೋದು, ಕುಡಿತದ ಚಟಕ್ಕೆ ಬಿದ್ದ ಗಂಡ ಹಣ ಕೊಡದ ಪತ್ನಿಯನ್ನೇ ಕೊಂದಿದ್ದಾನೆ. ಹೆಂಡತಿ ತಲೆಯನ್ನ ಗೋಡೆಗೆ ಗುದ್ದಿದ್ದ. ತೀವ್ರವಾಗಿ ಗಾಯಗೊಂಡಿದ್ದ ಪತ್ನಿ ಅಂಜಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಪೀಣ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ದಂಪತಿ ವಾಸವಿದ್ರು. ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ ಸ್ವಾಮಿ ಕುಡಿತಕ್ಕೆ ದಾಸನಾಗಿದ್ದ. ಪ್ರಕರಣ ದಾಖಲಿಸಿಕೊಂಡಿರೋ ಪೀಣ್ಯ ಪೊಲೀಸರು ಆರೋಪಿ ಸ್ವಾಮಿಯನ್ನ ಬಂಧಿಸಿದ್ದಾರೆ. 30ಕ್ಕೂ ಹೆಚ್ಚು ರೌಡಿ ಶೀಟರ್ಗಳಿಗೆ ಬೆಂಗಳೂರು ಸಿಸಿಬಿ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೌಡಿಗಳ ಅಡ್ಡೆಗಳು ಮನೆಗಳ ಮೇಲೆ ದಿಢೀರ್ ದಾಳಿ ನಡೆಸಿದ್ರು. ರೌಡಿಗಳು ಸಂಚರಿಸುತ್ತಿದ್ದ ವಾಹನಗಳನ್ನ ರಸ್ತೆಗಳಲ್ಲೇ ತಡೆದು ಪರಿಶೀಲಿಸಿದ್ರು. ಇಟ್ಟಮಡು ಸಾಗರ್, ಹುಸ್ಕೂರು ಶಿವ, ವಿವೇಕನಗರ ದಿನೇಶ್, ಶೇಷಾದ್ರಿಪುರದ ರೌಡಿ ರಂಜಿತ್ ಸೇರಿ ಅನೇಕ ರೌಡಿ ಶೀಟರ್ಗಳ ವಾಹನ ತಡೆದು ಪರಿಶೀಲಿಸಿದ್ರು. ಪಿ ಮೂರ್ತಿ ಬಳಿ ಲೈಸೆನ್ಸ್ ಲ್ಯಾಪ್ಸ್ ಆಗಿದ್ದ ಗನ್ ಪತ್ತೆಯಾಗಿದೆ.